ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 537. ಇವತ್ತಿನ ಕತೆ ಶ್ರೀ ನರಹರಿ ತೀರ್ಥರು. ಯಾರು ನರಹರಿ ತೀರ್ಥರು ಅಂದರೆ, ನಮ್ಮ ಹರಿದಾಸ ಸಾಹಿತ್ಯದ ಆದ್ಯ ಪ್ರವರ್ತಕರು, ಅಂದರೆ ಮೊದಲನೆಯ ಕೀರ್ತನೆಕಾರರೇ ಇವರು. ಮತ್ತು ಮಧ್ವಾಚಾರ್ಯರಿಂದ ಪ್ರಾರಂಭವಾದಂತಹ ದ್ವೈತ ಮತದ ಮೂರನೆಯ ಪೀಠಾಧಿಪತಿಗಳು ಇವರು. ಇವರು ಮಾಡಿರುವಂತಹ ಮಹತ್ವದ ಕಾರ್ಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದೇ ಇವತ್ತಿನ ಉದ್ದೇಶ. ಶ್ರೀ ನರಹರಿ ತೀರ್ಥರು ಜನ್ಮ ತಾಳಿದ್ದು ಕ್ರಿಸ್ತಶಕ 1243ರಲ್ಲಿ. ಅವರು 90 ವರ್ಷಗಳ ತುಂಬು ಬದುಕನ್ನು ಬದುಕಿ ಮಹತ್ವದ ಕೊಡುಗೆ ಕೊಟ್ಟರು. ಅವರು ವೃಂದಾವನಸ್ಥರಾಗಿದ್ದು ಕ್ರಿಸ್ತಶಕ 1333. ನಮ್ಮ ನರಹರಿ ತೀರ್ಥರ ಮೊದಲನೇ ಹೆಸರು ಶ್ಯಾಮಾಶಾಸ್ತ್ರಿ ಅಥವಾ ಸ್ವಾಮಿ ಶಾಸ್ತ್ರಿ ಅಂತ. ಅವರ ತಂದೆ ನರಸಿಂಹ ಚಟ್ಟೋಪಾಧ್ಯಾಯ ಅಂತ. ಇವ್ರ ಸ್ಥಳ ಯಾವುದು ಅಂದರೆ, ಈಗಿನ ಒರಿಸ್ಸಾ, ಆಗ ಕಳಿಂಗ ರಾಜ್ಯ ಆಗಿತ್ತು, ಅಲ್ಲಿ ಗಾಂಜಾಂ ಪ್ರದೇಶದಲ್ಲಿ ಇದ್ದಿತ್ತು. ಇವ್ರ ಊರು ಯಾವುದು ಅಂದರೆ ಚಿತಾಕೋಲು ಅಂತ ಕರೀತಾರೆ. ಅದೀಗ ಆಂಧ್ರದಲ್ಲಿ ಶ್ರೀಕಾಕುಳಂ ಅಂತೀವಲ್ಲ, ಅದೇನೆ. ಮಹಾವಿದ್ಯಾವಂತರಾದರು, ದೈವ ಭಕ್ತರು, ಶೂರರು, ಮಹಾಜ್ಞಾನಿಗಳು, ಪಾಂಡಿತ್ಯ ಸಂಪಾದಿಸಿದ್ದಾರೆ. ಜೊತೆಗೆ ರಾಜನೀತಿಜ್ಞ ನಿಪುಣರೂ ಹೌದು. ಒಬ್ಬ ಬ್ರಾಹ್ಮಣನಲ್ಲಿ ರಾಜನೀತಿ ಜೊತೆಗೆ ಶೌರ್ಯ, ದೈವಭಕ್ತಿ, ಪಾಂಡಿತ್ಯ, ಜ್ಞಾನ ಎಲ್ಲ ಸೇರ್ಕೊಂಡು ಬಿಟ್ಟಿದೆ. ಹೀಗಾಗಿ ತಾರುಣ್ಯದಲ್ಲೇ ಮದುವೆ ಆಗಿದೆ, ಸಂಸಾರಿ. ಜೊತೆಗೆ ಕಳಿಂಗ ರಾಜನ ಆಸ್ಥಾನದಲ್ಲಿ ಒಂದು ಸಾಮಾನ್ಯ ಸಣ್ಣ ಉದ್ಯೋಗದಲ್ಲಿ ಸೇರಿದರು. ಆದರೆ ಅವರು ತಿಳುವಳಿಕೆ, ಜ್ಞಾನ, ಪಾಂಡಿತ್ಯದಿಂದಾಗಿ ಅವರು ಮುಂಬಡ್ತಿ ಹೊಂತ ಮಂತ್ರಿ ಪದವಿಗೆ ಬಂದು ಕೂತರು. ತುಂಬ ಒಳ್ಳೆ ಹೆಸರಿತ್ತು, ಜನಾನುರಾಗಿ. ಹೀಗೆ ಇದ್ದರೆ ನರಹರಿ ತೀರ್ಥರು ಆಗ್ತಿರ್ಲಿಲ್ಲ, ಶ್ಯಾಮಾಶಾಸ್ತ್ರಿಗಳು. ಏನಾಗಿದೆ, ದ್ವೈತ ಮತ ಸ್ಥಾಪಕರಾದಂಥ ಶ್ರೀ ಮಧ್ವಾಚಾರ್ಯರು ಬದರಿಗೆ ಹೋಗಿ ಅಲ್ಲಿಂದ ದಕ್ಷಿಣ ಭಾರತದತ್ತ ಉಡುಪಿ ಕಡೆ ಬರಬೇಕಾದ್ರೆ ಕಳಿಂಗ ರಾಜ್ಯಕ್ಕೂ ಬಂದರು. ಎಲ್ಲ ಕಡೆಗೂ ಮಧ್ವ ಮತವನ್ನು ಪ್ರಚಾರ ಮಾಡೋದೇ ಶ್ರೀಮದಾಚಾರ್ಯರ ಗುರಿ. ಕಳಿಂಗದಲ್ಲೂ ಸಹಿತ ವಿದ್ವತ್ ಸಭೆಗಳು ನಡೆದವು. ಅಲ್ಲಿ ಹಲವು ಉಪನ್ಯಾಸಗಳನ್ನು ಶ್ರೀ ಮಧ್ವಾಚಾರ್ಯರು ಮಾಡಿದರು. ನಮ್ಮ ಶ್ಯಾಮಾಶಾಸ್ತ್ರಿಗಳು ಸಹಿತ ಆ ಉಪನ್ಯಾಸವನ್ನು ಕೇಳಿ ಮಧ್ವರಿಂದ ತುಂಬ ಪ್ರಭಾವಿತರಾಗಿಬಿಟ್ರು. ಮಧ್ವಾಚಾರ್ಯರು ವಿದ್ವತ್ ಸಭೆಗಳಲ್ಲಿ ಹಲವು ಪಂಡಿತರ ಜೊತೆಗೆ ವಾದ ಮಾಡಿ, ತರ್ಕ ಮಾಡಿ, ಗೆಲುವನ್ನು ಪಡೆದು ಯಾರ್ಯಾರು ಪರಾಜಿತರೋ ಅವರೆಲ್ಲ ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ರು. ನಮ್ಮ ಶ್ಯಾಮಾಶಾಸ್ತ್ರಿಗಳಿಗೂ ಸಹಿತ ಆಚಾರ್ಯರ ಹತ್ರ ತಾವು ವಾದ ಕೊಡಬೇಕು ಅನ್ನಿಸ್ತು, ಕೂತೇ ಬಿಟ್ರು. ಇವರು ಜ್ಞಾನಿಗಳು, ಅವರು ಜ್ಞಾನಿಗಳು, ಪಂಡಿತರು. ಏನು ಹಲವು ದಿನಗಳ ಕಾಲ ವಾದ ವಿವಾದ, ತರ್ಕ ನಡೀತು. ಆದರೆ ಕೊನೆಗೆ ಸರಕು ಮುಗೀತು. ನಮ್ಮ ಶ್ಯಾಮಾಶಾಸ್ತ್ರಿಗಳು ನಾನು ಪರಾಜಿತನಾದಂತ ತಮ್ಮ ಸೋಲನ್ನು ಒಪ್ಕೊಂಡು ಬಿಟ್ರು. ಆಗೇನಾಯಿತು, ಸಂಸಾರಿಯಾದವರು ಈಗ ಸನ್ಯಾಸಿಯಾಗಿ ಶ್ರೀ ಮಧ್ವಾಚಾರ್ಯರ ಶಿಷ್ಯರಾದರು. ಆಗ ಮಧ್ವಾಚಾರ್ಯರು ಇವರಿಗೆ ಕೊಟ್ಟಂಥ ಹೊಸ ಹೆಸರೇ ನರಹರಿ ತೀರ್ಥರು. ಈಗ ನರಹರಿ ತೀರ್ಥರು ಶ್ರೀ ಮಧ್ವಾಚಾರ್ಯರ ಶಿಷ್ಯರು. ಶ್ರೀಮದಾಚಾರ್ಯರು ತಮ್ಮ ಪ್ರವಾಸವನ್ನೆಲ್ಲ ಮುಗಿಸಿ ಕಳಿಂಗ ರಾಜ್ಯದ್ದು ಉಡುಪಿ ಕಡೆಗೆ ಹೊರಟರು. ಆಗ ಶಿಷ್ಯರಾದಂಥ ನರಹರಿ ತೀರ್ಥರು, ಗುರುಗಳೇ, ನಾನು ತಮ್ಮ ಜೊತೆಗೆ ಉಡುಪಿಗೆ ಬರ್ತೀನಿ, ತಮ್ಮ ಸೇವೆ ಮಾಡ್ಕೊಂಡಿರ್ತೀನಿ, ಅನುಗ್ರಹ ಮಾಡಿ ಅಂತ ಕೇಳಿಕೊಂಡ್ರು. ಆಗ ನಕ್ಕು ಮಧ್ವಾಚಾರ್ಯ ಹೇಳಿದರು, ನೋಡು ನರಹರಿ, ನಿನ್ನಿಂದ ನಮ್ಮ ಶ್ರೀಮಠಕ್ಕೆ ಬಹಳ ದೊಡ್ಡ ಕಾಣಿಕೆ ಬರಬೇಕು, ಮಹತ್ವದ ಕೆಲಸ ಆಗಬೇಕು. ಹಾಗಾಗಿ ನೀನು ಅದಾಗೋವರೆಗೂ ಕಳಿಂಗ ರಾಜ್ಯದಲ್ಲಿ ಇರಬೇಕು. ನಿನ್ನಿಂದ ಆ ಭಗವಂತ ಏನು ಅಪೇಕ್ಷೆ ಪಡ್ತಾನೆ ಗೊತ್ತೇನು? ರಾಜಭಂಡಾರದಲ್ಲಿ ಬಂಗಾರದ ಮೂಲ ಸೀತಾರಾಮರೇವರ ವಿಗ್ರಹ ಇದೆ. ಅದು ನಿನ್ನ ಕೈಗೆ ಬರುತ್ತೆ. ಬಂದಾಗ ನೀ ತಗೊಂಡು ಉಡುಪಿಗೆ ಬಂದು ನಮಗೆ ಒಪ್ಪಿಸ್ಬೇಕಪ್ಪ, ಇದು ನಿನ್ನ ಜವಾಬ್ದಾರಿ ಅಂತೇಳಿ ಆಶೀರ್ವಾದ ಮಾಡಿ ಶ್ರೀಮದಾಚಾರ್ಯರು ಉಡುಪಿ ಕಡೆಗೆ ಬಂದುಬಿಟ್ರು. ನರಹರಿ ತೀರ್ಥರಿಗೆ ಯತಿಗಳು ಸನ್ಯಾಸಿಯಾಗಿ ಊರು ಹೊರಗಿನ ಯಾವುದೋ ಒಂದು ಮಠದಲ್ಲಿ ತಮ್ಮ ಅನುಷ್ಠಾನ ಮಾಡ್ಕೊಂಡು ಇದ್ದು ಬಿಟ್ಟಿದ್ದಾರೆ. ಕಳಿಂಗ ರಾಜ್ಯಕ್ಕೆ ಒಂದು ಸಮಸ್ಯೆ ಶುರುವಾಗಿಬಿಡ್ತು. ತುಂಬ ಯಶಸ್ವಿಯಾಗಿದ್ದಂತಹ ಮಹಾರಾಜ, ಜನಪ್ರಿಯನಾಗಿದ್ದವನು ಮರಣ ಹೊಂದಿಬಿಟ್ಟ. ಮಹಾರಾಣಿ ತುಂಬು ಗರ್ಭಿಣಿ. ಜ್ಯೋತಿಷಿಗಳೆಲ್ಲ ಹೇಳಿದ್ದಾರೆ,
ಮಹಾರಾಣಿಗೆ ಗಂಡು ಸಂತಾನ ಆಗತ್ತೆ ಅಂತ. ಈಗ ರಾಜ ಇಲ್ಲ, ಮಹಾರಾಣಿ ತುಂಬು ಗರ್ಭಿಣಿ. ನಾಳೆ ಅದಕ್ಕೆ ಗಂಡು ಮಗು ಹುಟ್ಟಿದ್ರೂ ಸಹಿತ ಅದು ಪ್ರಾಪ್ತ ವಯಸ್ಕನಾಗುವವರೆಗೂ ಸಿಂಹಾಸನವನ್ನು ಏರೋರು ಯಾರು? ಹಲವಾರು ಜನ ರಾಜ ಸಂಬಂಧಿಗಳು ಬಂದರು, ನಾನು 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 ಅಂತೇಳಿ. ಅವರೆಲ್ಲ ಕಪಟಿಗಳು, ಸ್ವಾರ್ಥಿಗಳಾಗಿದ್ದರಿಂದ ರಾಜಗುರುಗಳಿಗೆ ಮತ್ತು ಮಂತ್ರಿ ಪರಿಷತ್ತಿಗೆ ಇಷ್ಟ ಆಗಲೇ ಇಲ್ಲ. ನಾಳೆ ಇವರೇನಾದರೂ ಮಗು ಅನ್ಕೊಂಡು ಹಿಂದೆಲ್ಲ ರಾಜಕೀಯದಲ್ಲಿ ಆದಂಗೆನೆ ಇನ್ನೇನೋ ಅನಾಹುತ ಮಾಡಿಬಿಡ್ತಾರೆ ಅಂತ ಒಪ್ಪಲೇ ಇಲ್ಲ. ಮಂತ್ರಿ ಪರಿಷತ್ತು ರಾಜಗುರುಗಳ ನೇತೃತ್ವ ಒಂದು ತೀರ್ಮಾನಕ್ಕೆ ಬಂತು. ಏನು ಅಪ್ಪ, ಹಿಂದಿನಿಂದ ಪದ್ಧತಿ ಇದೆ, ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ, ನಮ್ಮ ಪಟ್ಟದಾನೆ ಇದೆಯಲ್ಲ ಕರಿರಾಜನ ಕೈಯಲ್ಲಿ ಪುಷ್ಪ ಮಾಲಿಕೆಯನ್ನು ಕೊಟ್ಟು ಕಳಿಸೋಣ, ಅವನಿಗೆ ಯಾರು ಕೊಡ್ಲಿಕ್ಕೆ ಹಾಕ್ತಾನೋ ಅವನನ್ನು ರಾಜ ಅಂತ ಒಪ್ಕೊಳ್ಳೋಣ. ಹಾಗೆ ಒಪ್ಕೊಂಡ್ಬಿಟ್ರು. ಪೂಜೆ ಆಯಿತು. ನಮ್ಮ ಪಟ್ಟದಾನೆ ಕರಿರಾಜನಿಗೆ ಮಾಲೆಯನ್ನು ಕೊಟ್ಟರು. ಏನೇನು ರಾಜನಾಗಬೇಕು ಅಂದವರೆಲ್ಲ ಮುಂದೆ ಹೋಗಿ ತಮ್ಮ ಕೊರಳನ್ನು ಒಡ್ಡಕ್ಕೆ ಹೋದರೆ ಆನೆ ಇವರಿಗೆಲ್ಲ ಸೊಳ್ಳ ಜಾಡ್ಸ್ಕೊಂಡು ಮುಂದೆ ಹೋಯ್ತು ಊರು ತುಂಬ ಹೋಯ್ತು. ಯಾರಿಗೆ ಮಾಲೆ ಹಾಕಂತ ಜನ ಕಾಯ್ತಿದ್ದಾರೆ. ಹೋಯ್ತು ಊರ ಹೊರಗೆ ಮಠದಲ್ಲಿ ಜಪ ಮಾಡ್ತಾ ಕೂತಿದ್ರಲ್ಲ ನಮ್ಮ ಶ್ರೀಹರಿ ತೀರ್ಥರ ಕೊರಳಿಗೆ ಆನೆ ಮಾಲೆ ಹಾಕೇ ಬಿಡ್ತು. ಜನ ಎಲ್ಲ ಚಪ್ಪಾಳೆ ತಟ್ಟಿಬಿಟ್ರು. ಮಂತ್ರಿಗಳಿಗೆ ಆಶ್ಚರ್ಯ, ರಾಜಗುರುಗಳ ಆಶ್ಚರ್ಯ. ಏನಪ್ಪ ನೋಡ್ತಿದ್ದಾರೆ. ನರಹರಿ ತೀರ್ಥರು ಕಣ್ಣು ತೆಗೆದ್ರೆ ಆನೆ ತಮಗೆ ಮಾಲೆ ಹಾಕಿದೆ. ಜನ ಚಪ್ಪಾಳೆ ಜೈಕಾರ ಮಾಡ್ತಿದ್ದಾರೆ. ಆಗ ಎಲ್ಲರಿಗೂ ಹೇಳಿದರು, ಅಲ್ಲ ಇದೇನಿದು, ನಾನು ನಿಮ್ಮೊಳಗೊಂದಾಗಿದ್ದೆ, ಆದರೆ ಆಚಾರ್ಯರ ಶಿಷ್ಯರಾಗಿ ಸನ್ಯಾಸ ಸ್ವೀಕರಿಸಿದ ಮೇಲೆ ನನಗೆ ಅಧಿಕಾರ, ಭೋಗ, ಭಾಗ್ಯ ಇವ್ಯಾವೂ ಇಲ್ಲ, ದಯಮಾಡಿ ಕ್ಷಮಿಸಬೇಕು ಅಂತ. ಆಗ ಮಂತ್ರಿ ಪರಿಷತ್ತು ರಾಜಗುರುಗಳು ಹೇಳಿದರು, ನೋಡಿ ನಿಮ್ಮಿಂದ ಏನೋ ಮಹತ್ವದ ಕಾರ್ಯ ಆಗಬೇಕು, ನಮ್ಮ ತೀರ್ಮಾನ ಅಲ್ಲ, ಇದು ಭಗವಂತನ ತೀರ್ಮಾನ. ಯಾಕೆ ಯಾರಿಗೆ ಬೇಕಾದರೂ ಕರಿರಾಜ ಮಾಲೆ ಹಾಕ್ಬೋದು, ನಿಮಗೆ ಹಾಕಿದೆ, ನೀವು ಶಾಶ್ವತವಾಗಿರಿ ಅಂತ ಹೇಳಲ್ಲ. ಯತಿ ಧರ್ಮವನ್ನು ಪಾಲಿಸಿ ನಮ್ಮ ರಾಜ್ಯಕ್ಕೆ ಆಪತ್ತಿನಲ್ಲಿ ನೀವು ಮಹತ್ವದಂತಹ ಸೇವೆಯನ್ನು ಸಲ್ಲಿಸಬೇಕು, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಬಲವಂತ ಮಾಡಿದರು. ಶ್ರೀ ನಮ್ಮ ನರಹರಿ ತೀರ್ಥರಿಗೆ ಗುರುಗಳು ಮಾತು ನೆನಪಾತು. ಓಹೋ, ಅಂತೂ ನಾನು ಮೂಲ ರಾಮದೇವರು ಸೀತಾರಾಮದೇವರು ಪಡೀಲಿಕ್ಕಿದೊಂದು ಮಾರ್ಗ ಇರ್ಬೋದು ಆಯಿತು ಅಂತ ಒಪ್ಕೊಂಡ್ಬಿಟ್ರು. ಸರಿ, ಊರೊಳಗೆ ಬಂದರು ಸಹಿತ ಅರಮನೆಯಲ್ಲಿ ವಾಸ ಇಲ್ಲ. ಇವರೇ ಈಗ ಹಂಗಾಮಿ ರಾಜರು, ಸಿಂಹಾಸನದ ಮೇಲೆ ಕೂರ್ತಿರ್ಲಿಲ್ಲ. ಮತ್ತೆ ಯಥಾ ಪ್ರಕಾರ ಒಂದು ಮನೆ ಮೇಲೆ ಕೂತ್ಕೊಳ್ಳೋದು. ಮಂತ್ರಿ ಪರಿಷತ್ತಿನ ಸಹಾಯದಿಂದ ಎಲ್ಲ ರಾಜ್ಯಭಾರದ ಹೊಣೆಯನ್ನು ಹೊತ್ಕೊಂಡು ಸಮರ್ಪಕವಾಗಿ ನಿರ್ವಹಿಸಿದರು. ಮೊದಲು ಮಾಡಿದ್ದೇನು, ಅರಾಜಕತೆ ಉಂಟಾಗಿ ದಂಗೆ ಆಗಬಾರ್ದು ಅಂತೇಳಿ ದಂಗೆಯನ್ನು ದಮನ ಮಾಡಿದರು. ಕಳ್ಳಕಾಕರಗಳನ್ನು ಬಗ್ಗಬಡಿದು ಬಿಟ್ಟರು. ಸಮಾಜದಲ್ಲಿ ಶಾಂತಿ ನೆಲೆಸೋಂಗೆ ಮಾಡಿದರು. ಮತ್ತು ಮಹಾರಾಣಿಗೆ ಜನನ ಆಯಿತು. ನರಸಿಂಹರಾಜ ಅಂತೇಳಿ ಗಂಡು ಮಗುವಿಗೆ ನಾಮಕರಣ ಮಾಡಿದರು. ಮಗುವಿನ ಬೆಳವಣಿಗೆ, ವಿದ್ಯಾಭ್ಯಾಸಕ್ಕೆ ಸಮರ್ಪಕ ವ್ಯವಸ್ಥೆಯನ್ನು ಸಹಿತ ಶ್ರೀ ನರಹರಿ ತೀರ್ಥರು ಮಾಡಿದರು. ಮತ್ತು ರೈತಾಪಿ ಜನಕ್ಕೆ ನೀರಾವರಿ ಅನುಕೂಲ ಮಾಡಿಕೊಟ್ರು, ತೆರಿಗೆ ಇಳಿಸಿದರು, ಜೊತೆಗೆ ವ್ಯಾಪಾರ ವಾಣಿಜ್ಯಕ್ಕೆ ಅನುಕೂಲ ಮಾಡಿಕೊಟ್ರು, ದೇವಸ್ಥಾನಗಳ ನಿರ್ಮಾಣ ಮಾಡಿದರು, ಪೂಜೆ ಪುನಸ್ಕಾರಗಳಿಗೆ ಬೇಕಾದಷ್ಟು ವ್ಯವಸ್ಥೆ ಮಾಡಿದರು, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರು. ಹೀಗಿದ್ದಾಗ ಇಲ್ಲಿ ಅವನ ಸನ್ಯಾಸಿ ಇದ್ದಾನೆ ಅಂಥೇಳಿ ಕಳಿಂಗ ದೇಶದ ಮೇಲೆ ಶತ್ರುಗಳು ಯುದ್ಧಕ್ಕೆ ಬಂದುಬಿಟ್ರು. ಆಗ ಶ್ರೀ ನರಹರಿ ತೀರ್ಥರು ಸೈನಿಕರ ಜೊತೆಗೆ ತಾವೇ ಕಷಾಯ ವಸ್ತ್ರಧಾರಿಗಳಾಗಿ ಕತ್ತಿಯನ್ನು ಹಿಡಿದು ರಣರಂಗಕ್ಕೆ ಹೋಗಿ ಶತ್ರುಗಳನ್ನು ಬಗ್ಗಬಡಿದು ಬಂದರು. ಹೀಗೆ ಯಶಸ್ವಿಯಾಗಿ ತಮ್ಮ ಪಾಲಿಗೆ ಬಂದಂಥ ಕಾರ್ಯವನ್ನು ನಿರ್ವಹಿಸಿದರು. ಈಗ ರಾಜಕುಮಾರ ಪ್ರಾಪ್ತ ವಯಸ್ಕನಾಗಿದ್ದ ನರಸಿಂಹರಾಜ. ಆಗ ರಾಜಗುರುಗಳಿಗೆ ಮಂತ್ರಿ ಪರಿಷತ್ತಿಗೆ ಮಹಾರಾಣಿ ಹೇಳಿದರು, ಇನ್ನು ನನ್ನ ಕೆಲಸ ಮುಗಿತು, ಮೊದಲು ರಾಜಕುಮಾರನಿಗೆ ಪಟ್ಟಾಭಿಷೇಕ ಆಗಲಿಂದರು. ಪಟ್ಟಾಭಿಷೇಕವೂ ಆಯಿತು. ಇನ್ನು ನನಗೆ ಅನುಮತಿ ಕೊಡಿ ಎಂದಾಗ ಎಲ್ಲರ ಕಣ್ಣಲ್ಲೂ ನೀರು. ಎಷ್ಟು ಯಶಸ್ವಿಯಾಗಿ ಕೆಲಸ ಮುಗಿಸ್ಕೊಟ್ಬಿಟ್ಟಿದ್ದಾರೆ ರಾಜಕುಮಾರ. ಈಗ ರಾಜ ನರಸಿಂಹರಾಜನಂತೂ ಗುರುಗಳ ಪಾದಗಳ ಮೇಲೆ ಬಿದ್ದು ಹೊರಳಾಡ್ಬಿಟ್ಟ. ಗುರುಗಳೇ, ನನ್ನ ಪಾಲಿಗೆ ನೀವೇ ತಂದೆ, ನೀವೇ ಗುರು, ನೀವೇ ದೈವ, ನಾನು ಹೆಂಗೆ ಬಿಟ್ಟು ಹೋಗ್ತೀರಿ ಅಂತ. ಇಲ್ಲಪ್ಪ, ನಾನು ಹೋಗಲೇಬೇಕು ಅಂದಾಗ ಆಯಿತು ಗುರುಗಳೇ, ಆದರೆ ನನ್ನದೊಂದು ಬೇಡಿಕೆ. ಏನಪ್ಪ, ಏನಾದರೂ ನೀವು ನನ್ನಿಂದ ನಮ್ಮ ರಾಜ್ಯದಿಂದ ಕೊಡುಗೆಯನ್ನು ಸ್ವೀಕರಿಸಬೇಕು ಅಂದಾಗ, ಏನಪ್ಪ ನೀನು ರಾಜ್ಯ ಕೊಡ್ತೀವಿ? ಓ ಗುರುಗಳೇ, ರಾಜ್ಯ ಪ್ರಾಣ ಎಲ್ಲ ಕೊಡ್ತೀನಿ ಅಂದುಬಿಟ್ಟ ರಾಜ. ಬೇಡ, ಗುರುಗಳು ಹೇಳಿದ ನೆನಪಾಯ್ತು ನೋಡಪ್ಪ, ನಮ್ಮ ಗುರುಗಳ ಅಪೇಕ್ಷೆ ಪಟ್ಟಿದ್ದಾರೆ. ರಾಜ ಭಂಡಾರದಲ್ಲಿ ಮೂಲ ಸೀತಾರಾಮರ ಬಂಗಾರದ ವಿಗ್ರಹ ಇದೆ, ಅದನ್ನು ನೀನು ಕೊಡುಪ್ಪ ಸಾಕು ಅಂತ. ಸಂತೋಷದಿಂದ ಮುತ್ತು ರತ್ನಗಳಿಂದ ಆ ಸೀತಾರಾಮರ ವಿಗ್ರಹವನ್ನು ಪೂಜೆ ಮಾಡಿ ಗುರುಗಳಿಗೆ ನರಸಿಂಹರಾಜ ಅರ್ಪಣೆ ಮಾಡಿದ. ಅದನ್ನು ಗೌರವದಿಂದ ಉಡುಪಿಗೆ ತಂದು ತಮ್ಮ ಗುರುಗಳಾದ ಮಧ್ವಾಚಾರ್ಯರಿಗೆ ಒಪ್ಪಿಸಿದ್ರು. ಮಧ್ವಾಚಾರ್ಯರಿಗೆ ಬಹಳ ಸಂತೋಷ ಆಗಿಬಿಡ್ತು.
ನರಹರಿ ತೀರ್ಥರಿಗೆ ಶಬಾಷ್ಗಿರಿ ಕೊಟ್ಟು 80 ದಿನಗಳ ಕಾಲ ಈ ಮೂರ್ತಿಗಳನ್ನು ಪೂಜೆ ಮಾಡಿ ಉತ್ಸವವನ್ನು ಆಚರಣೆ ಮಾಡಿಬಿಟ್ರು. ಈಗ ಅವರು ಮತ್ತೆ ಬದರಿಗೆ ಹೊರಡಬೇಕಾದ್ರೆ ತಮ್ಮ ಹಿರಿಯ ಶಿಷ್ಯರಾದ ಪದ್ಮನಾಭ ತೀರ್ಥರ ಹತ್ರ ಕೆಲವು ಗುಟ್ಟುಗಳನ್ನು ಹೇಳಿ ಅವರಲ್ಲಿ ಹೊರಟರು. ಮುಂದೆ ಅವರು ವೃಂದಾವನಸ್ಥರಾದರು. ಮಧ್ವಾಚಾರ್ಯರ ನಂತರ ಆ ಪೀಠಕ್ಕೆ ಪೀಠಾಧಿಪತಿಯಾದವರು ಯಾರು ಅಂದರೆ ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರದು ಅಂತ್ಯಕಾಲ ಬಂತು ಯಾವಾಗ? ಕ್ರಿಸ್ತಶಕ 1324. ಆಗ ಗುರುಗಳ ಅಪ್ಪಣೆಯಾಗಿದೆ, ನನ್ನ ನಂತರ ನೀವೇ ಪೀಠಾಧಿಪತಿಗಳಾಗಬೇಕು ಅಂತ ಜವಾಬ್ದಾರಿ ವಹಿಸಿ ಅವರು ವೃಂದಾವನಸ್ಥರಾದರು. ನಮ್ಮ ನರಹರಿ ತೀರ್ಥರು 9 ವರ್ಷಗಳ ಕಾಲ ಏನು ಈ ಮಧ್ವ ಮಠಕ್ಕೆ ಪೀಠಾಧಿಪತಿಯಾಗಿ ಯಶಸ್ವಿಯಾಗಿ ಜವಾಬ್ದಾರಿ ನಿರ್ವಹಿಸಿದರು. ಮಧ್ವ ಮತ ಪ್ರಚಾರಕ್ಕೆ ಅವರ ಪೂರ್ಣ ಶ್ರಮವನ್ನು ಹಾಕಿದರು. ಆದರೆ ಇವ್ರದ್ದು ಅಂತ್ಯಕಾಲ ಬಂತು. ಕ್ರಿಸ್ತಶಕ 1333. ಅವರಿಗಾಗ 90 ವರ್ಷ. ಅವರು ಸಹಿತ ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಚಕ್ರತೀರ್ಥದಲ್ಲಿ ವೃಂದಾವನಸ್ಥರಾದರು. ಈಗಲೂ ಸಹಿತ ಪ್ರತಿ ವರ್ಷ ನರಹರಿ ತೀರ್ಥರ ಆರಾಧನೆ ವಿಜೃಂಭಣೆಯಿಂದ ನಡೆಯುತ್ತೆ. ಈಗ ಇತ್ತೀಚೆಗೆ ಕೆಲವು ಮಠಗಳ ನಡುವೆ ವಿವಾದ ಆಗಿ ಏನೇನೋ ಆಗಿತ್ತು. ಈಗ ಎಲ್ಲ ಪರಿಹಾರ ಆಗಿದೆ. ಈಗ ಯಶಸ್ವಿಯಾಗಿ ಇನ್ನು ಮುಂದೆ ಶ್ರೀ ನರಹರಿ ತೀರ್ಥರ ಆರಾಧನೆ ನಡೆಯುತ್ತೆ. ನಾವು ನರಹರಿ ತೀರ್ಥರನ್ನ 4 ಕಾರಣಗಳಿಗಾಗಿ ನೆನೆಸ್ಕೊಳ್ತೀವಿ. ಮೊದಲನೇದು ಧಾರ್ಮಿಕ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ. ಏನದು? ಮಧ್ವ ಮತದ ಪ್ರಚಾರ ಮತ್ತು ಮಧ್ವಾಚಾರ್ಯ ನಂತರ 3ನೇ ಪೀಠಾಧಿಪತಿಯಾಗಿ ಮಧ್ವ ಮತವನ್ನು ಹರಡಿದ್ದು. ಎರಡನೇದು ನೋಡಿ, ಬಹಳ ದೊಡ್ಡ ಕೊಡುಗೆ ಕೊಟ್ಟಿರೋದು ಯಾಕೆ ನಾವು ಕನ್ನಡಿಗರು ನೆನೆಸ್ಕೊಳ್ಳೋದು, ಹರಿದಾಸ ಸಾಹಿತ್ಯವನ್ನು ಆರಂಭನೆ ಮಾಡಿ ಕೀರ್ತನೆಯನ್ನು ರಚಿಸಿ ಏನು ಮಾಡಿದರು, ಆದ್ಯ ಕೀರ್ತನೆಕಾರರು ಅನ್ನೋ ಹೆಸರನ್ನು ಪಡೆದರು. ಅವರು ಕೆಲವು ಇದ್ದಾವೆ ಬಹಳ ಭಕ್ತಿಗೀತೆಗಳು. ಎಂತ ಮರುಳಾದೆ ನಾನೆಂತೂ ಮರುಳಾದೆ, ಇನ್ನೊಂದು ಹರಿಯೇ ಇದು ಸರಿಯೇ, ಇನ್ನು ತಿಳುಕೋ ನಿನ್ನೊಳಗು ನೀನೇ. ಈ ಎಲ್ಲ ಕೀರ್ತನೆಗಳಲ್ಲೂ ಸಹಿತ ಅಂಕಿತನಾಮ ಇರಬೇಕಲ್ಲ. ಅಂಕಿತನಾಮ ಕೆಲವು ಕಡೆಗೆ ನರಹರಿ ಅಂತ ಬಳಸಿದ್ದಾರೆ, ಕೆಲವು ಕಡೆಗೆ ರಘುಪತಿ ಅಂತ ಬಳಸಿದ್ದಾರೆ, ಕೆಲವು ಕಡೆ ಶ್ರೀ ರಘುಪತಿ ಅಂತ ಬಳಸಿದ್ದಾರೆ, ಕೆಲವು ಕಡೆ ಶ್ರೀ ರಘುಕುಲ ತಿಲಕ ಅಂತ ಬಳಸಿದ್ದಾರೆ. ಏನೇ ಆದರೂ ಇವರ ಕಾಲದಲ್ಲಿ ಆರಂಭವಾದಂತಹ ಈ ಹರಿದಾಸ ಸಾಹಿತ್ಯ ಮುಂದೆ ನಿಂತು ಹೋದರೂ ಸಹಿತ ವ್ಯಾಸರಾಯರ ಕಾಲದಲ್ಲಿ ಅವರ ಶಿಷ್ಯರಾದ ಪುರಂದರರು ಮತ್ತು ಕನಕರಿಂದ ಅದು ಮತ್ತೆ ಮುಂದುವರೆದು ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯದ ಹಾಗೆ ಅದ್ಭುತವಾದ ಕೊಡುಗೆಯಾಗಿ ನಿಂತಿದೆ. ಇನ್ನು ಮೂರನೇದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇವರು ಕೊಟ್ಟಿರೋ ಕೊಡುಗೆ ಅಪಾರ. ಒಬ್ಬ ಎತ್ತಿ ಏನು ಅಂತ ನೋಡ್ತೀವಿ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಯಾವುದು ಯಕ್ಷಗಾನ ಬಯಲಾಟಗಳಿಗೆ ಇವರ ಕೊಡುಗೆ ದೊಡ್ಡದು. ಬಹಳ ಜನಕ್ಕೆ ಗೊತ್ತಿಲ್ಲ. ಅದನ್ನು ಆರಂಭ ಮಾಡಿ ಅದನ್ನು ಬೆಳೆಸಿದ್ದೀವ್ರೆ. ಇನ್ನು ಒರಿಸ್ಸಾದಲ್ಲಿ ಕೂಶುಪುಡಿ ನೃತ್ಯ ಅದರ ಆರಂಭವೂ ಇವರಿಂದನೇ ಆಗಿತ್ತು. ಇನ್ನು ಕೊನೆಯದು ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಹಂಗಾಮಿ ರಾಜ ಪದವಿಯಲ್ಲಿದ್ದಾಗ ಸಿಂಹಾಚಲದಲ್ಲಿ ದೇವಸ್ಥಾನಗಳ ನಿರ್ಮಾಣ ಮಾಡಿದ್ದಲ್ಲದೆ ಅಲ್ಲೊಂದು ದೊಡ್ಡ ಶೈಕ್ಷಣಿಕ ಕೇಂದ್ರವನ್ನು ಪ್ರಾರಂಭ ಮಾಡಿ ಶಿಕ್ಷಣ ಪ್ರಸಾರ ಕಾರ್ಯಕ್ಕೆ ನೆರವಾದಂಥ ಮಹನೀಯರು. ಹೀಗೆ ಬಹುಮುಖ ಸೇವೆಯನ್ನು ಸಲ್ಲಿಸಿರುವಂಥ ಮಹನೀಯರನ್ನ ನೆನೆಸ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅಲ್ವಾ? ನಮಸ್ಕಾರ.